ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ. ಪಾಕ್ ಆರ್ಥಿಕತೆ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸುವುದಕ್ಕೆ ಸಜ್ಜಾಗಿದೆ. ಪಾಕ್ಗೆ ಸಾಲ ಕೊಡೋದಕ್ಕೆ ವಿಶ್ವ ಬ್ಯಾಂಕ್ ಅನುಮೋದನೆ ಕೊಡುವಂಥ ಚಾನ್ಸಸ್ ಇದೆ ಇಲ್ಲಿ ಅಂತ ನೋಡಿ. IMF ಸಾಲ ಕೊಟ್ಟಾಯಿತು, ಈಗ ವಿಶ್ವ ಬ್ಯಾಂಕ್ ಸರದಿ ಅಂತ. ಭಾರತ ಇದನ್ನು ಕಠಿಣ ಶಬ್ದಗಳಲ್ಲಿ ಖಂಡಿಸಬೇಕು. ಹೇಗಾದರೂ ಮಾಡಿ ಪಾಕಿಸ್ತಾನಕ್ಕೆ ಆರ್ಥಿಕ ನೆರವು ಸಿಗೋದನ್ನು ತಪ್ಪಿಸಬೇಕು ಅಂತ. ಪಾಕಿಸ್ತಾನಕ್ಕೆ ಸಾಲ ಕೊಡದಂತೆ ತಡೆಯಲು ಭಾರತ ಗದಾಪ್ರಹಾರ ಮಾಡಬೇಕಾಗುತ್ತೆ. ಇದೀಗ ಸಾಲ ನೀಡುವುದನ್ನು ಪರಿಶೀಲಿಸುವಂತೆ ವಿಶ್ವ ಬ್ಯಾಂಕ್ಗೆ ಮನವಿಯನ್ನು ಭಾರತ ಮಾಡ್ಕೊಳ್ಬೇಕು. ಸಾಲ ನೀಡದಂತೆ ವಿಶ್ವ ಬ್ಯಾಂಕ್ಗೆ ಮನವಿಯನ್ನು ಭಾರತ ಮಾಡಲಿದೆ. ಪಾಕಿಸ್ತಾನಕ್ಕೆ 1.7 ಲಕ್ಷ ಕೋಟಿ ಸಾಲ ಕೊಡಲಿಕ್ಕೆ ವಿಶ್ವ ಬ್ಯಾಂಕ್ ಮುಂದಾಗ್ತಾ ಇದೆ ಇಲ್ಲಿ. ಆದರೆ ಪಾಕಿಸ್ತಾನ ಮತ್ತೊಮ್ಮೆ ಬೂದು ಪಟ್ಟಿ ಪಾಕಿಸ್ತಾನವನ್ನು ಸೇರಿಸಬೇಕು ಆ ಒಂದು ಪಟ್ಟಿಗೆ ಅಂಥೇಳಿ ಮನವಿಯನ್ನು ಭಾರತ ಮಾಡ್ತಾ ಇದೆ. FATFಗೆ ಮನವಿ ಮಾಡಬೇಕು ಅಂತೇಳಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಭಾರತ. FATF ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ. 2018ರಲ್ಲಿ FATF ಪಾಕಿಸ್ತಾನವನ್ನು ಬೂದು ಪಟ್ಟಿಗೆ ಸೇರಿಸಿತ್ತು. ಅಂದರೆ ವಿಷಯ ಇಷ್ಟೇ, ನಿಮಗೆ ಹಣ ಕೊಟ್ಟರೆ ಏನು ವಾಪಸ್ ಬರಲ್ಲ ಅಂತ. ಪಾಕಿಸ್ತಾನಕ್ಕೆ 1.7 ಲಕ್ಷ ಕೋಟಿ ಸಾಲ ಕೊಡುತ್ತಾ ಈಗ ವಿಶ್ವ ಬ್ಯಾಂಕ್. ಈ ಒಂದು ವಿಚಾರದಲ್ಲಿ 1.7 ಲಕ್ಷ ಕೋಟಿ ಸಾಲವನ್ನು ಕೊಡಲಿಕ್ಕೆ ವಿಶ್ವ ಬ್ಯಾಂಕ್ ಸಿದ್ಧತೆ ನಡೆಸ್ತಾ ಇದೆ ಇಲ್ಲಿ. ಇತ್ತೀಚೆಗಷ್ಟೇ ಪಾಕಿಸ್ತಾನಕ್ಕೆ 6,500 ಕೋಟಿ ಸಾಲವನ್ನು IMF ತನ್ನ ಮೊದಲ ಕಂತಿನಲ್ಲಿ 19,000 ಕೋಟಿ ಸಾಲದ ಮೊದಲ ಕಂತಿನಲ್ಲಿ 6,500 ಕೋಟಿ ಸಾಲವನ್ನು ಕೊಟ್ಟಿತ್ತು. IMF ಸಾಲ ನೀಡಿದ್ದಕ್ಕೆ ಭಾರತ ಬೇಸರ ವ್ಯಕ್ತಪಡಿಸಿತ್ತು. ತೀವ್ರ ವಿರೋಧದ ನಡುವೆಯೂ ಪಾಕಿಸ್ತಾನಕ್ಕೆ ಹಣ ಬಿಡುಗಡೆಯಾಗಿತ್ತು. ಯುದ್ಧದ ಸ್ಥಿತಿಯಲ್ಲಿಯೂ ಹೇಗೆ ಹಣ ಕೊಟ್ಟರೆ ಅಂತ ಹೇಳಿ ಭಾರತ ಪ್ರಶ್ನೆ ಮಾಡಿತ್ತು. ಸಾಲ ಪಡೆದ ಹಣವನ್ನು ಪಾಕಿಸ್ತಾನ ತನ್ನ ದೇಶದ ಆರ್ಥಿಕತೆಗೆ ಬಳಸಲ್ಲ, ಉಗ್ರರಿಗೆ ಶಸ್ತ್ರಾಸ್ತ್ರ ಪೂರೈಸೋದಕ್ಕೆ ಬಳಸ್ತಾ ಇದೆ ಅಂತ ಭಾರತ ಕೂಡ ಹೇಳಿತ್ತು. ಭಾರತದ ವಿರೋಧದ ಮಧ್ಯೆ ಕೂಡ ಹಣ ಬಿಡುಗಡೆ ಮಾಡಿತ್ತು IMF. ಪಾಕಿಸ್ತಾನಕ್ಕೆ 11 ಷರತ್ತುಗಳನ್ನು ಹಾಕಿ IMF ಹಣವನ್ನು ಬಿಡುಗಡೆ ಮಾಡಿದೆ.